ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಡಿಕೆ ಶಿವಕುಮಾರ್ ಅವರ ಜೊತೆ ಇನ್ನುಳಿದ ಯಾವ್ಯಾವ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಮೊನ್ನೆಯಿಂದಲೂ ಸಂಪುಟ ಸರ್ಕಸ್ ನಡೀತಾ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ? ಲಾಬಿ ಮಾಡೋದಕ್ಕೆ ಅಂತ ಒಂದಷ್ಟು ಶಾಸಕರು ದೆಹಲಿಯಲ್ಲಿದ್ರು. ಈಗ ಶಾಸಕರು ಕೂಡ ವಾಪಸ್ ಆಗಿದ್ದಾರೆ ನಿರಾಸೆಯಿಂದಲೇ. ಇನ್ನೂ ಕೂಡ ಆ 10 ರಿಂದ 14 ಜನ ಸಚಿವರು ಯಾರು ಅನ್ನೋದು ರಿವೀಲ್ ಆಗಿಲ್ಲ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೇನೋ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆದ್ರೆ ಸಚಿವರು ಯಾರ್ಯಾರು? ಸುಮಾರು 10 ರಿಂದ 14 ಜನ ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಶಾಕ್ ಇದೆ, ಇದು ಈಗಿರುವಂತ ಕುತೂಹಲ. ಮೊದಲ ಲಿಸ್ಟ್ ನಲ್ಲಿ ಯಾರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ? ಬೆಳಿಗ್ಗೆ 10 ಗಂಟೆಗೆ ಹೈಕಮಾಂಡ್ ನಿಂದ ಪಟ್ಟಿ ರಿಲೀಸ್ ಆಗುತ್ತೆ. ಹೈಕಮಾಂಡ್ ಪಟ್ಟಿಯನ್ನ ರಾಜಭವನಕ್ಕೆ ಕಳಿಸಲಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರಿದೆ ಅನ್ನೋದೇ ಈಗಿರುವಂತ ಕುತೂಹಲ. ಬೆಳಿಗ್ಗೆ 10 ಗಂಟೆಗೆ ಇನ್ನೊಂದು ತಾಸಲ್ಲಿ ಹೈಕಮಾಂಡ್ ನಿಂದ ಮೊದಲ ಹಂತದಲ್ಲಿ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋ ಪಟ್ಟಿಯನ್ನ ಹೈಕಮಾಂಡ್ ರಿಲೀಸ್ ಮಾಡುತ್ತೆ. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಬೆಂಬಲಿಗರ ಪಾಲಿಗೆ ಇವತ್ತು ಬಿಗ್ ಡೇ. ಹಬ್ಬದ ವಾತಾವರಣ ಇವತ್ತು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ. ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗ್ತಾ ಇದ್ದಂತಹ ಬೆಂಬಲಿಗರಿಗೆ ಆ ಘೋಷಣೆ ಇವತ್ತು ಸತ್ಯವಾದಂತಹ ದಿನ. ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಅವರ ಜೊತೆ ಯಾವ್ಯಾವ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ? ಅಧಿಕೃತವಾದ ಕರೆಗಾಗಿ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಿದ್ದಾರೆ ಆಕಾಂಕ್ಷಿಗಳು. ಮೊದಲ ಪಟ್ಟಿಯಲ್ಲಿ ಹೆಸರು ಇರುತ್ತಾ ಇಲ್ವಾ ಆ ಟೆನ್ಷನ್ ನಲ್ಲೇ ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಬಿ ಅಂತೂ ಬಹಳ ಜೋರಾಗಿ ನಡೆಸಿದ್ರು. ಈಗ ಒಂದಷ್ಟು ನಿರಾಸೆ ಟೆನ್ಷನ್ ಒಂದಿಗೆ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ ನಿಜ. ಬಟ್ 10 ಗಂಟೆ ಹೊತ್ತಿಗೆ ಹೈಕಮಾಂಡ್ ಪಟ್ಟಿಯನ್ನ ರಿಲೀಸ್ ಮಾಡತ್ತಂತೆ. ಈಗ ಸದ್ಯಕ್ಕೆ ಓಡಾಡ್ತಾ ಇರುವಂತಹ ಹೆಸರುಗಳು ಯಾವ್ಯಾವ್ದು ಹಾಗಾದ್ರೆ ಮಾರುತೇಶ್? ಜೊತೆ ಈಗ ಅಧಿಕೃತವಾಗಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಪಟ್ಟಿ ಬಹುತೇಕ ಅದೇ ಫೈನಲ್ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿನ್ನೆ ಹೈಕಮಾಂಡ್ ಫೈನಲ್ ಮಾಡಿದ್ದು 11+1 ಅಂದರೆ ಮುಖ್ಯಮಂತ್ರಿಗಳ ಜೊತೆಗೆ 11 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ, ಅದು ಖಚಿತ ಆಗಿತ್ತು. ಆದರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿಯಿಂದ ಹೊರಟ ಬಳಿಕ ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆದಿದೆ. ಆಗ ರಾಹುಲ್ ಗಾಂಧಿ ಒಂದೆರಡು ಹೊಸ ಮುಖಗಳಿಗೂ ಫಸ್ಟ್ ಲಿಸ್ಟ್ನಲ್ಲೇ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಇದರ ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಮಹದೇವಪ್ಪ ಹೆಸರು, ಜಮೀರ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ಇವರನ್ನ ಕ್ಯಾಬಿನೆಟ್ನ ಒಳಗೆ ತೆಗೆದುಕೊಳ್ಬೇಕು ಮೊದಲ ಪಟ್ಟಿಯಲ್ಲಿ ಅಂತೇಳಿ ಲಾಬಿ ಮಾಡಿದ್ರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಡರಾತ್ರಿಯ ತನಕ ಸಭೆ ನಡೆದಿದೆ. ಆದರೆ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಈ 11 ಮಂದಿ ಪ್ಲಸ್ CM ಆಗಿ ಪ್ರಮಾಣ ವಚನ ಅಂದರೆ ಟೋಟಲ್ 12 ಮಂದಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಮಹದೇವಪ್ಪ ಅವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿ ಬರ್ತಾ ಇಲ್ಲ, ಜಮೀರ್ ಅಹಮದ್ ಅವರ ಹೆಸರು ಕೂಡ ಬರ್ತಾ ಇಲ್ಲ. ಹಾಗಿದ್ರೆ ಯಾವುದು ಸೇರ್ಪಡೆ ಆಗಿದೆ ಅನ್ನೋದರ ಬಗ್ಗೆ ಕುತೂಹಲಗಳು ಉಳಿದಿದ್ದಾವೆ. ಒಂದು ಲೆಕ್ಕಾಚಾರದ ಪ್ರಕಾರ 12 ಫೈನಲ್ ಆಗಿತ್ತು, ಈಗ ಅದು 15ಕ್ಕೆ ಹೋಗ್ತಾ ಇದೆ. ಅಂದರೆ 14 ಮಂದಿ ಸಚಿವರು ಮತ್ತು ಒಬ್ಬರು CM ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳೋದು ಅಂತ. ಈಗ ಆಡ್ ಆನ್ ಆಗಿರ್ತಕ್ಕಂಥದ್ದು 3 ಯಾರು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಆ ಹೆಸರಿನ ಪೈಕಿ ಹೇಳೋದಾದ್ರೆ ಶರಣ ಪ್ರಕಾಶ್ ಪಾಟೀಲ್, ಚಲುವರಾಯಸ್ವಾಮಿ, ಭೈರತಿ ಸುರೇಶ್, ಈ 3 ಹೆಸರುಗಳು ಕ್ಯಾಬಿನೆಟ್ನಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಧಿಕೃತವಾಗಿ ಹೈಕಮಾಂಡ್ ಆ ಹೆಸರನ್ನು ಘೋಷಣೆ ಮಾಡಿದಾಗಲಷ್ಟೇ ಗೊತ್ತಾಗುತ್ತೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಹೈಕಮಾಂಡ್ನಿಂದ ಒಂದು ಪಟ್ಟಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬರುತ್ತೆ. ಅವರು ಅದನ್ನು ರಾಜಭವನಕ್ಕೆ ಕಳಿಸ್ಕೊಡ್ತಾರೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ರಾಜಭವನದವರು ಮಾಡಿಕೊಳ್ತಾರೆ. ಈಗ ಚರ್ಚೆಯಲ್ಲಿರುವುದು ಅಧಿಕೃತವಾಗಿ 12 ಅನ್ನುವಂಥದ್ದು ಮಾತ್ರ ಇದೆ. ಆದರೆ ರಾತ್ರಿ ನಡೆದಿರುವಂಥ ಸಭೆಯ ಬಳಿಕ ಒಂದು ಕ್ಲಾರಿಟಿ ಏನಾದರೂ, ಆದರೆ ಒಂದಷ್ಟು ಚೇಂಜಸ್ಗಳು ಏನಾದರೂ ಆಗಿದ್ದೇ ಆದರೆ ಬಹುತೇಕ 14+1 ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಸಾಕಷ್ಟು ಜನ ಮೊದಲ ಪಟ್ಟಿಯಲ್ಲಿ ಬರಬೇಕು ಅನ್ನುವಂತಹ ಅಭಿಲಾಷೆಯನ್ನು ಇಟ್ಕೊಂಡಿದ್ರು. ಆ ಪೈಕಿ ಈಶ್ವರ್ ಖಂಡ್ರೆ, ಮಹದೇವಪ್ಪ, ಜಮೀರ್ ಅಹಮದ್ ಇವರೆಲ್ಲರೂ ಕೂಡ ತಮ್ಮನ್ನ ಮೊದಲ ಪಟ್ಟಿಯಲ್ಲೇ ಪರಿಗಣಿಸ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಬಹುಶಃ ಆ ನಿರೀಕ್ಷೆ ಹುಸಿಯಾದಂಗೆ ಕಾಣಿಸ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಅಲ್ಲದೇ ಇದ್ರೆ ಸೆಕೆಂಡ್ ಲಿಸ್ಟ್ನಲ್ಲಿ ಅವ್ರನ್ನ ಪರಿಗಣಿಸ್ತಾರಾ ಗೊತ್ತಿಲ್ಲ. ಆ ಆಪ್ಷನ್ಸ್ ಯಾಕೆ ಅಥವಾ ಯಾಕೆ ಪರಿಗಣಿಸಲಿಲ್ಲ, ಆ ಥರದ ತಿಕ್ಕಾಟಗಳೇನಾದರೂ ಇತ್ತಾ ಅದು ಕೂಡ ಗೊತ್ತಿಲ್ಲ. ಒಂದು ಕಡೆ ಮುನಿಯಪ್ಪ ವರ್ಸಸ್ ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರ ನಡುವೆ ಫೈಟ್ ಏರ್ಪಟ್ಟಿತ್ತು.
ಅವರು ನನಗೆ ಬೇಕು ಅಂತೇಳಿ ಮುನಿಯಪ್ಪ ಪಟ್ಟು ಹಿಡಿದಿದ್ರು. ಕೊನೆಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ರೂಪಕಲಾ ಶಶಿಧರ್ ಅವರ ಮೂಲಕ ಮಾಡಿದ್ದಾರೆ. ರೂಪಕಲಾ ಶಶಿಧರ್ ಕನ್ವಿನ್ಸ್ ಆಗಿ ಇಲ್ಲ ತಂದೆಗೆ ಕೊಡಿ ಅನ್ನುವಂಥ ನಿಲುವನ್ನು ತೆಗೆದುಕೊಂಡ್ರು. ಹಾಗಾಗಿ ಮುನಿಯಪ್ಪ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಇವತ್ತು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಜೊತೆಗೆ ಸಿದ್ದರಾಮಯ್ಯವರು ಸಂತೋಷ್ ಲಾಡ್ ಪರ ಬ್ಯಾಟಿಂಗ್ ಮಾಡಿದ್ರು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿರುವಂಥ ಶ್ರೀನಿವಾಸ್ ಮಾನೆ ಇಬ್ಬರು ಕೂಡ ಮರಾಠ ಕಮ್ಯುನಿಟಿ. ಸಂತೋಷ್ ಲಾಡ್ ಮತ್ತು ಶ್ರೀನಿವಾಸ್ ಮಾನೆ ನಡುವೆ ತೀವ್ರ ಪೈಪೋಟಿ ಇತ್ತು. ಹಾಗಾಗಿ ಈ ಪೈಪೋಟಿ ಇತ್ಯರ್ಥ ಆಗದೇ ಇರುವ ಕಾರಣಕ್ಕಾಗಿ ಫಸ್ಟ್ ಲಿಸ್ಟ್ನಲ್ಲಿ ಸಂತೋಷ್ ಲಾಡ್ ಕೂಡ ಬರ್ತಾ ಇಲ್ಲ. ಇನ್ನೊಂದು ಕಡೆ ಎಚ್ ಕೆ ಪಾಟೀಲ್ ಅವರು ಬಹಳ ಸೀನಿಯರ್ ಇದ್ದಾರೆ, ಅವರು ಮೊದಲ ಲಿಸ್ಟ್ನಲ್ಲೇ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಅದು ಕೂಡ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಯು ಟಿ ಖಾದರ್ ಈಗ ಸ್ಪೀಕರ್ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಡ್ತಾರೆ. ಅವರು ಕ್ಯಾಬಿನೆಟ್ನ ಒಳಗೆ ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಬಹುಶಃ ಎಚ್ ಕೆ ಪಾಟೀಲ್ನವ್ರು ಏನಾದರೂ ಅವ್ರನ್ನ ಸ್ಪೀಕರ್ ಮಾಡುವಂಥ ಆಲೋಚನೆ ಏನಾದರೂ ಹೈಕಮಾಂಡ್ಗೆ ಇದೆಯಾ? ಆ ಕಾರಣಕ್ಕಾಗಿ ಅವ್ರನ್ನ ಮೊದಲ ಲಿಸ್ಟ್ನಲ್ಲಿ ತರಲಿಲ್ವಾ? ಈ ಚರ್ಚೆಗಳು ಕೂಡ ಇದೆ. ಹರಿಪ್ರಸಾದ್ ಹೆಸರು ಓಡಾಡ್ತಾ ಇತ್ತು, ಆದರೆ ಮೊದಲ ಲಿಸ್ಟ್ನಲ್ಲಿ ಅವರ ಹೆಸರು ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಹೆಚ್ಚು ರಿಸ್ಕ್ ತೆಗೆದುಕೊಂಡಂಗೆ ಹೋದಂಗೆ ಕಾಣಿಸ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಎರಡನೇ ಪಟ್ಟಿಯ ಸಂದರ್ಭದಲ್ಲಿ ಈ ಜಟಾಪಟಿಗಳಿರುವಂಥದ್ದು ಇರ್ಬೋದು, ಅಥವಾ ಸೀನಿಯರ್ಗಳಿಗೆ ಯಾರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅವರಿಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆಗಳನ್ನು ನಾವು ಎರಡನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ನೋಡಬಹುದಾಗುತ್ತೆ. ಶ್ವೇತಾ. ಓಕೆ ಮಾರುತೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.